ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ. ತಕ್ಷಣ ಬರಗಾಲ ಘೋಷಣೆ ಮಾಡಬೇಕು. ರೈತರಿಗೆ ಪರಿಹಾರ ಏನೋ ಅಲ್ಪ ಸ್ವಲ್ಪ ಕೊಟ್ಟರೆ ರೈತರಿಗೆ ಸಾಲೋದಿಲ್ಲ. ವೈಜ್ಞಾನಿಕವಾಗಿ ಒಂದು ಎಕರೆಗೆ ಬೆಳೆ ಬಂದರೆ ಎಷ್ಟು ರೈತರಿಗೆ ಲಾಭ ಬರುತ್ತೋ ಅದನ್ನು ನೋಡಿ ತೀರ್ಮಾನ ಮಾಡಿ ರೈತರಿಗೆ ಆ ಪರಿಹಾರ ಕೊಡಬೇಕು. ಅದರ ಜೊತೆಗೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಅದರಲ್ಲಿ ತೋಟಗಾರಿಕೆ ಇಲಾಖೆ ಕೂಡ 1500 ಹೆಕ್ಟೇರ್ ಗುರಿ ಇದೆ. ಅದರಲ್ಲಿ ಕೂಡ ಎಲ್ಲ ಬೆಳೆ ನಷ್ಟದ ಒಂದು ಸ್ಥಿತಿಗೆ ಬಂದಿದೆ. ಅದಕ್ಕೆ ತೋಟಗಾರಿಕೆ ಇಲಾಖೆ ಕೂಡ ಅದು ಏನು ಈರುಳ್ಳಿ ಆಗಿರಲಿ ಇದ್ರೆ ಬೆಳೆಗಳಿಗೆ ಏನು ನಷ್ಟ ಪರಿಹಾರ ಕೊಡಬೇಕು, ವೈಜ್ಞಾನಿಕವಾಗಿ ಅದು ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಆಮೇಲೆ ಅವಶ್ಯಕತೆ ಇರುವಲ್ಲಿ ಗೋಶಾಲೆಗಳು ಕೂಡ ತೆಗಿಬೇಕಂತ ನನ್ನ ಒತ್ತಾಯ. ಮೇವಿನ ಸಮಸ್ಯೆ ಎಲ್ಲೆಲ್ಲಿದೆ, ಯಾವ ಪಂಚಾಯಿತಿಗಳಲ್ಲಿದೆ ಅಲ್ಲಿ ಗೋಶಾಲೆಗಳನ್ನು ಕೂಡ ತೆಗಿಬೇಕು. ಕುಡಿಯುವ ನೀರಿನ ವಿಚಾರ 2018ರಲ್ಲಿ ನಾನು ಶಾಸಕನಾಗಿದ್ದಾಗ ಅವತ್ತು ಕೂಡ ಬಹಳಷ್ಟು ಕುಡಿಯುವ ನೀರಿಗೆ ಅಭಾವ ಇತ್ತು. ಅವತ್ತೊಂದು ಪ್ರತಿಯೊಂದು ಗ್ರಾಮದಲ್ಲಿ ಕೊಳೆ ಬಾವನ್ನು ಹಾಕಿಸಿ ಅದು ಒಂದಲ್ಲ ಎರಡಲ್ಲ ಮೂರಲ್ಲ ನೀರು ಬೀಳೋವರೆಗೆ, ಉದಾಹರಣೆಗೆ ಪೊಂಗನೂಸರಲ್ಲಿ 5 ಬೋರ್ ಫೇಲ್ ಆದರೂ 6ನೇ ಬೋರ್ಗೆ ನೀರು ಬಿಟ್ಟು ಆ ರೀತಿಯಲ್ಲಿ ನಾವು ಕ್ರಮ ತಗೊಂಡು ಇಡೀ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆ ಇಲ್ಲದಾಗ ನೋಡ್ಬೋದು. ಆದರೆ ಇವತ್ತು ಏನು ಪರಿಸ್ಥಿತಿ ಆಗಿದೆ ಅಂದರೆ ಯಾವ ಒಂದು ಹಳ್ಳಿಗಳಲ್ಲಿ ಸರಿಯಾದ ಒಂದು ಕ್ರಮ ಜರುಗಿಸ್ತಾ ಇಲ್ಲ. ನೀರೆಲ್ಲ ಬತ್ತಿ ಹೋಗ್ತಿದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ. ಪಂಪ್ ಮೋಟ್ರು ಕೆಟ್ಟೋದ್ರೆ ಅದನ್ನು ರಿಪೇರ್ ಮಾಡೋ ಸ್ಥಿತಿಯಲ್ಲಿ ಕೂಡ ಇವತ್ತು ಸರ್ಕಾರ ಇಲ್ಲ. ಭಾಳಷ್ಟು ಹಳ್ಳಿಗಳಿಂದ ನನಗೆ ದೂರ ಬರ್ತಾ ಇರ್ತಾರೆ. ನಾನು ತಕ್ಷಣ ಇವಾಗ ಮಾತಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ಬೇಗ ಕ್ರಮ ತಗೊಂಡ್ರಿ ಅಂತ ನಾನು ಮಾತಾಡ್ತಾ ಇರ್ತೀವಿ. ಅದೇ ರೀತಿ ರೈತರ ಪಂಪ್ ಸೆಟ್ಗಳು ಏನೋ ಬೋರ್ನಿಂದ ನೀರು ಅಲ್ಲಿ ಸ್ವಲ್ಪ ಮಾಡಿಕೊಂಡು ಬೆಳೆ ಇದು ಮಾಡೋಣ ಅಂದರೆ ಅವ್ರಿಗೂ ಪಂಪ್ ಸೆಟ್ಗಳು ಸುಟ್ಟೋದಾಗ ಅದನ್ನು ರೀಪ್ಲೇಸ್ಮೆಂಟು ತಕ್ಷಣ ಮಾಡೋದಿಲ್ಲ. ಅದು ಭಾಳಷ್ಟು ನಿಧಾನ ಮಾಡಿ ಕೊಡ್ತಾ ಇರೋದ್ರಿಂದ ಅದು ಕೂಡ ಒಂದು ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ಕುಡಿಯುವ ನೀರಿಗೆ ಭಾಳಷ್ಟು ತಕ್ಷಣ ಸರ್ಕಾರ ಕ್ರಮ ಜರುಗಿಸಬೇಕು. ಎಲ್ಲನ ಮೋಟರ್ ರಿಪೇರ್ ಇದ್ದರೆ ತಕ್ಷಣ ಅಟೆಂಡ್ ಮಾಡಬೇಕು. ಒಂದು ವೇಳೆ ನೀರು ಬತ್ತೋಗಿದ್ರೆ ರೈತರ ಹೊಲದಲ್ಲಿ ನೀರಾಗಲಿ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ, ಟ್ಯಾಂಕಿನ ವ್ಯವಸ್ಥೆ ಆಗಿರಲಿ ಮಾಡಿ ಒಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಬಗೆಹರಿಸುವ ಕೆಲಸ ಇವತ್ತು ಅಧಿಕಾರಿಗಳು ಮಾಡಬೇಕಾಗಿದೆ. ಸರ್ಕಾರನೂ ಅದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಕ್ರಮ ಜರುಗಿಸಬೇಕಾಗಿದೆ. ನಮ್ಮ ತಾಲೂಕಲ್ಲಿ PDOಗಳ ಕೊರತೆ ಕೂಡ ಭಾಳಷ್ಟಿದೆ. PDOಗಳು ಒಂದೊಂದು PDOಗೆ 2-3 ಪಂಚಾಯಿತಿ ಕೊಟ್ಟರು, ಹೆಚ್ಚು ಕಡಿಮೆ 3 ಪಂಚಾಯಿತಿ ಕೊಟ್ಟರು ಪರಿಸ್ಥಿತಿ ನಮ್ಮ ಹತ್ರದಲ್ಲಿ. ಅದನ್ನು ಅಪಾಯಿಂಟ್ಮೆಂಟ್ಸ್ ಮಾಡಿ ಅಥವಾ ಸೆಕ್ರೆಟರಿಗಳಿಗೆ ಜವಾಬ್ದಾರಿ ಕೊಟ್ಟಾಗಲಿ ಒಂದೊಂದು PDO ಒಂದು ಗ್ರಾಮಕ್ಕಿದ್ರೂ ಆ ಸಮಸ್ಯೆ ಗ್ರಾಮ ಪಂಚಾಯತ್ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗಲ್ಲ. ಅಂಥದ್ದು ಒಬ್ಬೊಬ್ಬ PDOಗೆ 2-3 ಕೊಟ್ಟಾಗ ಅದು ಭಾಳಷ್ಟು ಸಮಸ್ಯೆ ಆಗ್ತದೆ. ಯಾವುದೇ ಒಂದು ವಿಚಾರಕ್ಕೆ ಜನರಿಗೆ ಒಂದು ಸ್ಪಂದಿಸೋ ಕೆಲಸಕ್ಕೆ ಸಮಸ್ಯೆ ಆಗ್ತದೆ. ಇದರ ಜೊತೆಗೆ ಇವತ್ತು SIR ಬಗ್ಗೆ ತಮಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಇವತ್ತು ನಮ್ಮ ಹರಪನಹಳ್ಳಿಯಲ್ಲಿ ಸುಮಾರು 1,43,625 ಅಪ್ಲೋಡ್ ಆಗಿದೆ. ಒಟ್ಟು 2,27,914 ಇದೆ. ಇಲ್ಲಿವರೆಗೆ 62% ಆಗಿದೆ. ನಿನ್ನೆವರೆಗೆ 62.25%. ನಾನು ಹಿಂದಿನ ತಹಸೀಲ್ದಾರ್ಗೆ ಒಂದು 10 ದಿನ ಹಿಂದೆ ಕೂಡ ನಾನು ಮಾತಾಡಿದ್ದೆ. ಮೇಲೆ ಕೂಡ ನಮ್ಮ ರಾಜನಾಯಕರು ಕೂಡ ತಿಳಿಸಿದ್ದೆ. ಇವತ್ತು BLOಗಳು ಸಂಪೂರ್ಣವಾಗಿ SIR ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ನಾನು ಅವ್ರು ತಪ್ಪಂತ ಹೇಳಲ್ಲ. ಅವರು ಒಂದು ಕಡೆ BLO ಕೆಲಸನೂ SIR ಮಾಡಬೇಕು, ಮತ್ತೆ ಹೋಗಿ ಶಾಲೆಯಲ್ಲಿ ಪಾಠನೂ ಮಾಡಬೇಕು. ಪಾಠ ಮಾಡಬಾರ್ದಂತ ನಾನು ಹೇಳಲ್ಲ. ಆದರೆ ಇವಾಗ ಒಂದು ಶಾಲೆಯಲ್ಲಿ ಒಂದು 4 ಟೀಚರ್ಗಳಿದ್ದರೆ ಒಬ್ಬರನ್ನ SIRಗೆ ಹಾಕಿದ್ರೆ ಉಳಿದವರು ಈ ಟೀಚರ್ ಕೆಲಸ ಅವ್ರು ಕವರ್ ಮಾಡ್ಕೋಬೇಕು. SIR ಆಗೋವರೆಗೆ ಆ ರೀತಿ ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. SIR 100% ಕೆಲಸ ಸಂಪೂರ್ಣ ಆಗ್ತದೆ.
ನಾನು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೆ, ಮೇಲೂ ತಿಳಿಸಿದೆ ನಮ್ಮ ರಾಜನಾಯಕರು ಕೂಡ ಇದು ಎಲೆಕ್ಷನ್ ಕಮಿಷನ್ ಒಂದು ಕಟ್ಟುನಿಟ್ಟಾದ ಸೂಚನೆ ಕೊಡಬೇಕಂತ. ಮತ್ತೆ ಕೆಲವು ಕಡೆ ತೊಂದರೆ ಇದ್ದಾಗ ತಹಸೀಲ್ದಾರ್ ಮಾತಾಡಿದಾಗ ಅಸಿಸ್ಟೆಂಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಟ್ಟಿದ್ದಾರೆ ಅಂತ ನನ್ನ ಗಮನಕ್ಕಿದೆ. ಆದರೂ ಕೂಡ ಇನ್ನು ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದರೂ ಕೂಡ ನಾವು ಅದು ಅಚೀವ್ ಆಗಬೇಕಂದ್ರೆ ಇನ್ನು 38% ಇಲ್ಲ. ಈಗಾಗಲೇ ಸುಮಾರು 20 ದಿನ ಆಗ್ತಾಯಿದೆ ಸ್ಟಾರ್ಟ್ ಆಗಿ. ಮೊದಲ ಟೈಮ್ ಪ್ರಕಾರ ಆದರೆ ನಮ್ಗೆ ಸ್ವಲ್ಪ 9-10 ದಿನ ನಮಗೆ ಟೈಮ್ ಬೇಕು. ಅದರಿಂದ ಸ್ವಲ್ಪ ಇದು ಸ್ಪೀಡಪ್ ಆಗಬೇಕಂದ್ರೆ ಈ ರೀತಿ BLO ಡ್ಯೂಟಿಗಳಿಗಿರೋರು ಶಾಲಾ ಕೆಲಸ ಸ್ವಲ್ಪ ಒಂದು 10 ದಿನ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಇದನ್ನು ಚೆನ್ನಾಗಿ SIR ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕನ್ನೋದು ನನ್ನ ವಿನಂತಿ ಇದೆ. ಕೆಲವು ಕಡೆಗೆ ಒಂದು 7 ಗ್ರಾಮಗಳವು, ಅದರಲ್ಲಿ 2%, 3% ಹಸನಾಡು, ಕೆಲವು ಗ್ರಾಮಗಳು ನಂದಿಬೇವು ಗ್ರಾಮಗಳಲ್ಲಿ 7% ಅಷ್ಟಾಗಿತ್ತು ಜಸ್ಟ್ 3 ದಿನ ಹಿಂದೆ. ಇಂಥದ್ರಲ್ಲಿ ಅದನ್ನು ತಹಸೀಲ್ದಾರ್ ಮಾತಾಡಿದ್ದೆ. ಆದರೆ ಅವರೆಲ್ಲ ತಕ್ಷಣ ಅದನ್ನು ಪ್ರತಿದಿನ ತಹಸೀಲ್ದಾರ್ ಅದನ್ನು ಒಂದು ಪರಿಶೀಲನೆ ಮಾಡಿ ಸಾಯಂಕಾಲಕ್ಕೆ ಏನಾಗಿದೆ ಅಂದರೆ ಆ ಪರಿಸ್ಥಿತಿ ಇರ್ತಿದ್ರು. 2%, 7% ಅವರು ಪಿಕಪ್ ಆಗಬೇಕಂದ್ರೆ ಭಾಳ ಸಮಯ ತಗೊಂಡು. ಇದರಿಂದ ಆಮೇಲೆ BLOಗಳ ಬದಲಾವಣೆಗಳು ಭಾಳ ಮಾಡಿದ್ದಾರೆ. SIR ಕೆಲಸ ಮುಂಚೆನೂ ಬದಲಾವಣೆ ಆಗಿದೆ. ಏನು ಫಸ್ಟು ಮ್ಯಾಪಿಂಗ್ ಮಾಡ್ತಿದ್ರು ಎಲ್ಲರೂ, ಅದು ಮ್ಯಾಪಿಂಗ್ ಮಾಡಿದವ್ರನ್ನ ತೀರಾ SIR ಸ್ಟಾರ್ಟ್ ಆಗೋ ಮುಂಚೆ ಬೇರೆಯವ್ರನ್ನ ಹಾಕೋದು. ಸ್ವಲ್ಪ ಗೊಂದಲಗಳು ಈ ಬದಲಾವಣೆಗಳಿಂದ ಕೂಡ ಸ್ವಲ್ಪ ಗೊಂದಲಗಳಾಗಿದ್ದಾವೆ. ಅದು ಇವಾಗ ಸ್ವಲ್ಪ ಅದು ಸ್ಟ್ರೀಮ್ಲೈನ್ ಆಗಿ ಆ ಕೆಲಸ ಕೂಡ ಚೆನ್ನಾಗಿ ಆಗಬೇಕನ್ನೋದು. ಯಾಕಂದರೆ ಮತದಾನದ ಹಕ್ಕು ಎಲ್ಲರಿಗೂ ಇರಬೇಕು, ಅದರಲ್ಲಿ ಯಾರು ವಂಚಿತರಾಗಬಾರ್ದು. ಅದಕ್ಕೆ ತಕ್ಕಂತೆ ಇದು SIR ಸ್ವಲ್ಪ ಕಟ್ಟುನಿಟ್ಟಾಗಿ ಮಾಡಬೇಕನ್ನೋದು ಕೂಡ ನನ್ನ ಬೇಡಿಕೆ. ಅದೇ ನಾನು ಅದೇ ಹೇಳಿದ್ರು, ವೈಜ್ಞಾನಿಕವಾಗಿ ಇವತ್ತು ರೈತರಿಗೆ ಒಂದು ಎಕರೆಗೆ ನಷ್ಟ ಲಾಭ ಬರ್ತದೆ. ಅದೇ ಅವ್ರು ಬೆಳೆಸಿದ್ರು. ಇವಾಗ ಅವ್ರು ಮಡಿಕೆ ಹೊಡೆದು ಬಿತ್ತನೆ ಮಾಡಿ ಎಲ್ಲ ಗೊಬ್ಬರ ಹಾಕೋದಕ್ಕೆ ಒಂದು 10,000 ಖರ್ಚು ಬಂದಿರ್ತದೆ ಎಕರೆಗೆ. ಅವ್ರು ಬೆಳೆಯೋದು ಎಲ್ಲ ಮಾಡೋದ್ರೊಳಗಡೆ ಇನ್ನೊಂದು 20-30,000 ಅವ್ರಿಗೆ ಖರ್ಚು ಬರ್ತದೆ. ಲಾಭ ತಗೊಂಡ್ರೆ ಒಂದು ಎಕರೆಗೆ ಕನಿಷ್ಠ 50,000 ಪರಿಹಾರ ಕೊಟ್ಟರೆ ರೈತ ಉಳ್ಕೊಳ್ತಾರೆ. ಅದ್ರ ಜೊತೆಗೆ ನಾನು ಹೇಳಿದಂಗೆ ಸಾಲ ಮನ್ನಾ ಮಾಡಿದರೆ ಒಂದು ರೈತರಿಗೆ, ಯಾಕಂದರೆ ನಾವು ನೋಡ್ತೀವಿ ಭಾಳಷ್ಟು ಮಂದಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಮಂದಿ ಬೆಳೆ ಹೋಗ್ತಿದ್ದಾರೆ. ಇದೆಲ್ಲ ತಡಿಬೇಕಂದಾಗ ನಾವು ಒಂದು ಸರ್ಕಾರ ತಕ್ಷಣ ಇವಾಗ ಕ್ರಮ ಜರುಗಿಸಿದ್ರೆ ಇದು ರೈತರಿಗೆ, ಜನರಿಗೆ ಅನುಕೂಲ ಆಗುತ್ತೆ. ಬೆಳೆ ಹಾನಿ ಹೋಗ್ತಾ ಇದ್ದೀವಿ. ನಿಮ್ಮ ಹತ್ರ ಮಾತಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ. ಆಮೇಲೆ ಏನು ಹಿಂದೆ ನಮ್ಮ ಸರ್ಕಾರದ ಕೆರೆಗಳಿಗೆ ನೀರು ಕುಡಿಸಿದ್ವಿ. ಈ ಬರಗಾಲ ವಿಚಾರದಲ್ಲಿ ಕನಿಷ್ಠ ನಮ್ಮ ತಲಕರಗಳಿಗೆ ಜನರಿಗೆ ಕುಡಿಯುವ ನೀರಿನ ಅನುಕೂಲಕ್ಕಾಗಿ ಆ ಕೆರೆಗಳಿಗೆ ಸಂಪೂರ್ಣವಾಗಿ ನೀರು ತುಂಬಿಸೋ ಕೆಲಸಗಳು ಸರ್ಕಾರ ತಕ್ಷಣ ಕೈಗೊಳ್ಳಬೇಕಂತ ಕೂಡ ನಾವು ಹೇಳಿದ್ವಿ. 50 ಕೆರೆಗಳಿಗೆ ನಾವು